ಆ ತಾಲೂಕಿನ ಬರುವಂತ ಜನರು ಸಾಕಷ್ಟು ಭ್ರಷ್ಟಾಚಾರಗಳು ಮಾಡಿದ್ದಾರೆ. ಇವತ್ತಿನ ದಿವಸ ಗೋಕಾಕ್ ಫಾಲ್ಸ್ ನಾವು ನೋಡಬಹುದು. ನಾವು ಸಣ್ಣವರಿದ್ದಾಗ ಅಲ್ಲಿ 13-14 ಸಾವಿರ ಕೆಲಸಗಾರರಿದ್ರು. ಬಹುಶಃ ನಿಮ್ಮ ಯಾದಗೋಳದಿಂದ ಇದ್ರು, ನಮ್ಮಲ್ಲಿ ಬಡಕುಂದ್ರಿಂದ ಯತ್ನಾಳ್, ಬಸ್ವಾಡ್, ಕರಗುಪ್ಪಿ, ಯಲ್ಲಾಪುರ್, ಈ ಪಾಶಾಪುರಕ್ಕೆ ಸಮೀಪ ಇರ್ತಕ್ಕಂಥ ಒಂದು 10-20 ಹಳ್ಳಿಯಿಂದ ಅಲ್ಲಿಯೂ ಸಹಿತ ಜನ ಹೋಗ್ತಾ ಇದ್ರು. ಇವತ್ತು ಆದ್ರೆ 13-14 ಸಾವಿರ ದುಡಿಯುವಂತ ಇವತ್ತು ಏನ್ ನಮ್ಮ ಗೋಕಾಕ್ ಫಾಲ್ಸ್ ಗಿರ್ನಿ ಅದ, ಅದನ್ನ ಗಿರ್ನಿ ನೋಡಕ್ ಹೋಗ್ತಿದ್ವಿ ನಾವು ಚೆನ್ನಾಗಿದ್ದ. ಆದ್ರೆ ಈ ಗಿರ್ನಿ ಸಂಪೂರ್ಣವಾಗಿ ಬಂದ್ ಬಿದ್ದದ, ಅದನ್ನ ನುಂಗಿ ನೀರು ಕೊಡ್ತಾರೆ. ಅದು ಇತಿಹಾಸ ನಿಮ್ಮದ. ಇವತ್ತು ಘಟಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತು ದಿವಸ ಅದನ್ನೂ ಸಹಿತ 18-20 ವರ್ಷಗಳಿಂದ ಅದನ್ನೂ ಸಹಿತ ನುಂಗಿ ನೀರು ಕುಡಿದು ಬ್ಯಾಲೆನ್ಸ್ ಶೀಟ್ ಇಲ್ಲ, ಎಲ್ಲಿ ಐತಿ, ಯಾರು ನಡೆಸಾತಾರ, ಹೆಂಗ್ ನಡೆಸಾತಾರ, ಏನ್ ವ್ಯವಹಾರ ನಡೆದೈತಿ ಯಾರಿಗೂ. ಈ ಒಂದು ಘಟಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ರು ಹೇಳಿದ್ರು, ಈಗ DCC ಬ್ಯಾಂಕಿಗೆ ಲಿಂಗಾಯತರನ್ನ ಚೇರ್ಮನ್ ಮಾಡ್ತೀವಿ, ವೈಸ್ ಚೇರ್ಮನ್ ಮಾಡ್ತೀವಿ. ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಸಹಿತ ಲಿಂಗಾಯತರನ್ನ ಚೇರ್ಮನ್ ಮಾಡಿದ್ರು. ಯಾರು? ಅಶೋಕ್ ಪಾಟೀಲ್ ಅಂತ. ಅಶೋಕಣ್ಣ ಪಾಟೀಲ್ರು ಚೇರ್ಮನ್ ಅಂತ ಮಾಡಿದ್ರು. ಚೇರ್ಮನ್ ಮಾಡಿ ಎಲ್ಲ ಇವರು ಮಾಡಿದ ಅವ್ಯವಹಾರಗಳು, ಇವರೆಲ್ಲ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ಅಶೋಕಣ್ಣ ಪಾಟೀಲ್ ತಲೆ ಕಟ್ಟೋದ್ರ ಮುಖಾಂತರ ಅಶೋಕಣ್ಣ CBI ಎನ್ಕ್ವೈರಿ ಆಗಿ ಇವತ್ತು 3 ತಿಂಗಳು ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದಕ್ಕೆ ದಯಮಾಡಿ ಆ ಒಂದು DCC ಬ್ಯಾಂಕಿನ ಅಧ್ಯಕ್ಷರು ಯಾರು ಆಗಬೇಕು ಅನ್ನೋದನ್ನ ಬೆಳಗಾವಿ ಜಿಲ್ಲೆ ನಿರ್ಧಾರ ಮಾಡ್ತದ. ನಾನಾಗಲಿ ಇನ್ನೊಬ್ಬರಾಗ್ಲಿ ನಿರ್ಧಾರ ಮಾಡಕ್ ಬರೋದಿಲ್ಲ. ಅದಕ್ಕೆ ಎಲ್ರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ, ಜಿಲ್ಲೆ ಎಲ್ಲಾ ಜನರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. DCC ಬ್ಯಾಂಕ್ ಉಳಿಬೇಕು, ಬೆಳಿಬೇಕು. ಇನ್ನೂ ಆ ಸಂಸ್ಥೆ ಮುಖಾಂತರ DCC ಬ್ಯಾಂಕಿನಿಂದ ರೈತ ವರ್ಗಕ್ಕೆ, ಇಡೀ ಬೆಳಗಾವಿ ಜಿಲ್ಲೆಯ ರೈತ ವರ್ಗಕ್ಕೆ ಹೆಚ್ಚಿನ ಅನುಕೂಲ ಬರಬೇಕು ಅಂತಂದ್ರೆ ಇವತ್ತಿನ ದಿವಸ ಏನು 3 ತಿಂಗಳ ಅಡ್ವಾನ್ಸ್ ಪ್ರಚಾರ ಚಾಲು ಮಾಡೋದು, 3 ತಿಂಗಳ ಅಡ್ವಾನ್ಸ್ ಎಲ್ಲ ಸೊಸೈಟಿಗಳು ರೊಕ್ಕ ಕೊಡೋದು ಏನು ಮಾಡಿದ್ದಾರೆ ಅಂತವ್ರು ತಮ್ಮ ಬಲಿಗೆ ಬಿದ್ರೆ DCC ಬ್ಯಾಂಕ್ ಬರುವ ಒಂದು 5 ವರ್ಷದಲ್ಲಿ ಪೂರ್ಣ ಬಂದ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಾ 15 ತಾಲೂಕಿನ ಬೆಳಗಾವಿ ಜಿಲ್ಲೆ 15 ತಾಲೂಕಿನ ಜನರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ದಿವಸ ಒಳ್ಳೆಯ ಆಡಳಿತವನ್ನು ಕೊಡುವಂತ ಜನರಿಗೆ ನಾವು ಆಯ್ಕೆ ಮಾಡಿಕೊಡುವ ಮುಖಾಂತರ ಒಳ್ಳೆಯ ವ್ಯಕ್ತಿಯನ್ನ ಅಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಾವು ಕೊಡಿಸುವಂತ ಶಕ್ತಿ ನಿಮ್ ಕಡೆ ಅದ. ಆ ಮುರುಗೋಡ ಮಹಾಂತಜ್ಜನ ಆಶೀರ್ವಾದದಿಂದ ಎಲ್ಲರೂ ಆ ರೊಕ್ಕದ ಕಡೆ ಲಕ್ಷ್ಯ ಮಾಡಿದ್ರೆ ಒಳ್ಳೆಯ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಟ್ಟು ಸಂಸ್ಥೆಯನ್ನು ಉಳಿಸ್ರಿ, ಬೆಳೆಸ್ರಿ ಅನ್ನುವಂತ ವಿನಂತಿಯನ್ನು ಕೈ ಮುಗಿದ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ನಿಮ್ಮ ಊರಾಗಿನ PKPS ಇತ್ತು, ಅದು ಓಟ್ ಹೋಗೈತೆ, ನನಗೆ ಬರಂಗಿಲ್ಲ. ಆದ್ರೆ ಅನಿವಾರ್ಯ, ಯಾಕಂದ್ರೆ ಇವತ್ತು ದಿವಸ ಬೀರಪ್ಪನ ಸಮಕ್ಷಮವಾಗಿ, ತಾಯಿ ಲಕ್ಷ್ಮಿಯ ಸಮಕ್ಷಮವಾಗಿ ಎಲ್ಲ ಗುರು ಹಿರಿಯರು 918 ಸದಸ್ಯರು ಎಲ್ಲರೂ ನೀವು ಪ್ರಯತ್ನ ಮಾಡಿದಿರಿ. ಆದ್ರೆ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ರೊಕ್ಕ ಶ್ರೇಷ್ಠ ಆಯ್ತು. ಇವತ್ತು ಕಳೆದ 15-20 ವರ್ಷದಲ್ಲಿ ಈ ಸೊಸೈಟಿ ಮುಖಾಂತರ 7ರಿಂದ 8 ಕೋಟಿ ರೂಪಾಯಿ ಮಣ್ಣಾಗಿತ್ತು ನಿಮ್ಮ ಊರಿಗೆ. ಜೊತೆಗೆ 9 ಕೋಟಿ ರೂಪಾಯಿ ಮತ್ತೀಗ ಬಡ್ಡಿಲ್ಲದ ಪತ್ತು ಮಂಜೂರಾಗೈತಿ. ಅಂದ್ರೆ 9 ಕೋಟಿ ರೂಪಾಯಿ ಬಡ್ಡಿಲ್ಲದ ಪತ್ತ 7 ಕೋಟಿ ರೂಪಾಯಿ ಮಣ್ಣಾಗಿದ್ದ. ಅಂದ್ರೆ ನಿಮ್ಮ ಊರಿಗೆ ಸೊಸೈಟಿ ಮುಖಾಂತರ 16 ಕೋಟಿ ರೂಪಾಯಿ ಒಂದು ದಿವಸ ಬಂದೈತಿ. ಬೀರಪ್ಪನ ಆಶೀರ್ವಾದದಿಂದ, ಲಕ್ಷ್ಮೀ ತಾಯಿ ಆಶೀರ್ವಾದದಿಂದ. ನಾವೊಬ್ಬ ನೆವಕ್ಕಷ್ಟನ. ಆದ್ರೆ ಇದನ್ನ ತಿಳ್ಕೊಂಡವ್ರು ದಯಮಾಡಿ, ರೈತರು ವಿಶ್ವಾಸ ಇಟ್ಟು ನಿಮಗೆ ಮತ ಹಾಕಿರ್ತಾರೆ, ಅವ್ರಿಗೆ ದ್ರೋಹ ಮಾಡಿ ಇವತ್ತು ದಿವಸ ಯಾರಿಗೋ ತಾವು ಇವತ್ತು ದಿವಸ ಮತ ಹಾಕೋ ಸಲುವಾಗಿ ಠರಾವ್ ಪಾಸ್ ಮಾಡಿದ್ರೆ ಬೀರಪ್ಪ ಮತ್ತು ಮಹಾಲಕ್ಷ್ಮಿ ತಾಯಿ ಒಂದ್ ದಿವಸ ನಿಮ್ಮ ಸಲುವಾಗಿ ಠರಾವ್ ಪಾಸ್ ಮಾಡ್ತಾರೆ. ಅವರೇ ಗುಣ ಅವ್ರ ಕಣ್ಣು ಪುಸ್ತಕ ಪೆನ್ನ ಠರಾವ್ ಇರ್ತಾವ. ನಿಮ್ಗೆಲ್ಲ ನಾಳೆ ಅವರು ಸಹಿತ ನಿಮ್ಮ ಮ್ಯಾಗ ಒಂದು ಠರಾವ್ ಪಾಸ್ ಮಾಡ್ತಾರ. ಆದ್ರೆ ಆ ಠರಾವ್ ಅವತ್ತಿನ ಪುಸ್ತಕಲ್ಲ, ನಿಮ್ಮ ಇಡೀ ಜೀವನದುದ್ದಕ್ಕೂ ನೀವು ಭೋಗಿಸ್ಬೇಕಾಗೈತಿ ಆ ಠರಾವನ್ನ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಮಾತನ್ನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಅವತ್ತು ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಗ್ರಾಮದ ಎಷ್ಟೋ ಜನ ಹಿರಿಯರು, ರಾಮ್ ಸಾವುಕಾರ ಇರಬಹುದು, ಮಲಾಪಾಂಡ್ ಇರಬಹುದು, ಗೌಡ್ರು ಇರಬಹುದು, ಎಲ್ಲರೂ ನಂಗೆ ಫೋನ್ ಹಚ್ಚಿರು. ಸಾವುಕಾರ ನಾ ಬಾಯಿಗಾಡಿ ಬರಾಕ್ ನಮಗೆ ನಾಚಿಕೆ ಬರಾಕತ್ತೈತಿ ಅಂದ್ರು. ಯಾಕೆ ನೀವು ತಿರುಗಿಸೋದ್ರಿ? ನನ್ನ ನಶೀಬಾಗಿ ಏನೈತೆ ಆಗ್ತೈತಿ. ನಾ ಏನು ಕರ್ತವ್ಯ ಮಾಡ್ಬೇಕಂತ ನಾವು ಮಾಡಿದನು. ನಿಮ್ಮ ಊರಿಗೆ ಇವತ್ತು ದಿವಸ 7ರಿಂದ 8 ಕೋಟಿ ರೂಪಾಯಿ ಮಣ್ಣ ಆಗೈತಿ. ಮತ್ತು 9 ಕೋಟಿ ರೂಪಾಯಿ ಪತ್ತು ಬರ್ತೈತಿ. ಮತ್ತು ಸರ್ವ 70-80 ಲಕ್ಷ ರೂಪಾಯಿ ಒಂದು ಬಿಲ್ಡಿಂಗ್ ಮಾಡಿಕೊಟ್ಟಿದ್ದಾನೆ. ಮತ್ತೆ ನಿಮಗೆ ಏನ್ ಬೇಕಾದ ಹೇಳ್ರಿ, ನೀವು ಕಾಲೇ ತೋರಿಸಿ ನಾ ತಲೆಲೇ ಮಾಡ್ತಾನೋ, ನೀವು ಯಾವ್ದಕ್ಕೂ ನಾಚಬೇಡ್ರಿ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ದಯಮಾಡಿ ರೊಕ್ಕದ ಮುಂದೆ ಇವತ್ತು
ಸ್ವಭಾವ ಬಿದ್ದು ಹೊಂಟದ, ಬುದ್ಧಿ ಬಿದ್ದು ಹೊಂಟಾರ. ರೊಕ್ಕ ಶ್ರೇಷ್ಠ ಆಗಿದೆ. ಇವತ್ತು ಮನುಷ್ಯ ಶ್ರೇಷ್ಠ ಆಗಿಲ್ಲ, ರೊಕ್ಕ ಶ್ರೇಷ್ಠ ಆಗಿದೆ. ಆದರೂ ಸಹಿತ ಆ ಒಂದು ರೊಕ್ಕ ಶ್ರೇಷ್ಠ ಆದಂತ ಸಂದರ್ಭದಲ್ಲಿ ಇವತ್ತು ರೊಕ್ಕದ ಮುಂದೆ ಒಂದು ದಿವಸ ಅವರು ಬಾಯಿ ಇಟ್ಕೊಂಡು ಅವರು ನಿಲ್ಬೇಕಾಗ್ತೈತಿ ಅನ್ನೋ ಮಾತನ್ನು ಸಹಿತ ಅವ್ರಿಗೂ ನಾ ಹೇಳಿಕೆ ಪಡ್ತಾರೆ. ಅವರೇನು ಹೊರಗಿನವರು, ನಮ್ಮ ಯಾದಗಿರಿ ಗ್ರಾಮದ ನಿರ್ದೇಶಕರು, ನನ್ನ ಸಹೋದರದಾರ, ಸಹೋದರಿಯರಾರ, ಹಿರಿಯರಾರ, ಎಲ್ಲರೂ ಅದಾರ, ಎಲ್ಲಾ ಸಮಾಜದವರು. ಆದ್ರೆ ರೊಕ್ಕ ಒಮ್ಮೆ ಆಶೆ ತೆಗಿಸಿದ ನಂತರ ಇವತ್ತು ಅವ್ರಿಗೆ ಏನೂ ತೋರಿಸಿದ್ರೆ ಏನೋ ಒಂದು ಸಂಗತಿಯಲ್ಲಿ ಅವರು ಇವತ್ತು ದಿವಸ ತಪ್ಪು ನಿರ್ಣಯವನ್ನು ಮಾಡಿದ್ದಾರೆ. ತಪ್ಪು ನಿರ್ಣಯವನ್ನು ಮಾಡಿದ್ರು ಸಹಿತ ನಿಮ್ಗೆಲ್ಲರಿಗೂ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಮಕ್ಕಳು ತಪ್ಪು ಮಾಡಿದಾವ, ನಮ್ಮ ಅಣ್ಣ ತಮ್ಮರು ತಪ್ಪು ಮಾಡಿದಾರ, ನಮ್ಮ ಮಗಳು ಮಾಡಿದಾವ, ನಮ್ಮ ಮಕ್ಕಳು ತಪ್ಪು ಮಾಡಿದಾವ ತಿಳ್ಕೊಂಡು ಇಡೀ ಊರ್ ಜನ ಎಲ್ಲ ಅವ್ರನ್ನ ಕ್ಷಮಾ ಮಾಡಬೇಕು. ನನ್ನ ನಶೀಲ ಏನೈತಿ ಅದು ನನಗೆ ಆಗ್ತೈತಿ. ನಿಮ್ಮ ಮತ ನನಗೆ ಬರುವಂತ ಒಂದು ವಿಚಾರ ಇದ್ರೆ ಆ ಬೀರಪ್ಪನ ಆಶೀರ್ವಾದ, ಮಹಾಲಕ್ಷ್ಮಿ ಆಶೀರ್ವಾದ ಬರ್ತೈತೆ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.